ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 ಶ್ಲೋಕ 32. ಅನಾದಿತ್ವಾನ್ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಈ ಶ್ಲೋಕದ ಭಾವಾರ್ಥ: ಐಹಿಕ ದೇಹವು ಜನ್ಮ ತಾಳುವುದರಿಂದ ಜೀವಿಯು ಜನ್ಮ ತಾಳಿದಂತೆ ಕಾಣುತ್ತದೆ. ಆದರೆ ವಾಸ್ತವವಾಗಿ ಜೀವಿಯು ನಿತ್ಯನು. ಐಹಿಕ ದೇಹದಲ್ಲಿ ಇದ್ದರೂ ಅವನು ದಿವ್ಯನಾದವನು ಮತ್ತು ನಿತ್ಯನಾದವನು. ಆದುದರಿಂದ ಅವನನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಸ್ವಭಾವತಃ ಅವನು ಆನಂದಮಯನು. ಆತನು ಯಾವುದೇ ಐಹಿಕ ಕರ್ಮಗಳಲ್ಲಿ ತೊಡಗುವುದಿಲ್ಲ. ಆದುದರಿಂದ ಆತನಿಗೆ ಐಹಿಕ ದೇಹಗಳ ಸಂಪರ್ಕವಾದದ್ದರಿಂದ ಅವನು ಮಾಡುವ ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ. ಶರೀರ ಎಂದು ಹೇಳುವುದು ಸುಲಭ. ಆದರೆ ಶರೀರದ ಸಂಬಂಧ ಎಲ್ಲಿಯವರೆಗಿದೆ? ಈ ಸಮಗ್ರ ಬ್ರಹ್ಮಾಂಡವು ಪ್ರಕೃತಿಯದೇ ವಿಸ್ತಾರ. ಅನಂತ ಅಂತರಿಕ್ಷಗಳವರೆಗೆ ನಿಮ್ಮ ಶರೀರದ ವಿಸ್ತಾರವಿದೆ. ಅವುಗಳಿಂದೆಲ್ಲ ನಿಮ್ಮ ಜೀವನವು ಊರ್ಜಿತವಾಗಿದೆ. ಅವುಗಳಿಲ್ಲದೆ ನಿಮಗೆ ಬದುಕಲಾಗದು. ಈ ಭೂಮಂಡಲ, ಗ್ರಹ, ತಾರೆಗಳಿಂದ ಕೂಡಿದ ವಿಶ್ವ ಜಗತ್ತು, ಈ ದೇಶ ಪ್ರದೇಶಗಳು, ನಿಮಗೀಗ ಕಾಣಬರುವ ಶರೀರವು ಬೃಹತ್ ಪ್ರಕೃತಿಯ ಒಂದು ಅಣುವಿನ ಕೋಟಿಗಳ ಅಂಶ ಮಾತ್ರವೂ ಅಲ್ಲ. ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಕ್ಷೇತ್ರದ ವಿಸ್ತೃತ ವರ್ಣನೆಯಿದೆ.